ನಾವು ಸೆಕೆಂಡ್ ಕ್ವಶನ್ ನೋಡುವಂತ ಈಗ ಇನ್ ಫಿಗರ್ 8.13 ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಭಾಳ ಈಸಿ ಪ್ರಾಬ್ಲಮ್ ಐತಿ. ನಿಮ್ಗೆ ಎಲ್ರಿಗೂ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾನು ಕಲಿಸ್ಕೊಟ್ಟಿನಿ, ನಿಮಗೆಲ್ಲ ಗೊತ್ತದಾವ. ಡಯಾಗ್ರಾಮ್ ನೋಟಿಸಿದ ಈಗ ಪಟ್ನ ಮುಗಿಸೋಣ ಅಂತ. ಟ್ಯಾನ್ ಪಿ ಅಂದರ ರೆಫರೆನ್ಸ್ ಆ್ಯಂಗಲ್ ಯಾವುದಾಗಬೇಕು? ಇಲ್ಲಿ ಕಾಣಿಸುತ್ತಲ್ಲ, ಇದು ನಿಮ್ದು ರೆಫರೆನ್ಸ್ ಆ್ಯಂಗಲ್. ಫಸ್ಟ್ ಆಫ್ ಆಲ್ ಟ್ಯಾನ್ ಫಂಕ್ಷನ್ ಅದು ಇದು ಏನು ಹೇಳ್ರಿ? ಟ್ಯಾನ್ ಥೀಟಾ ಹೇಳೋಣ ಫಸ್ಟಿಗೆ. ಟ್ಯಾನ್ ಥೀಟಾ ಏನಂದ್ರೆ ಸಾರಿ ಅಪೋಸಿಟ್ ಬೈ ಬೇಸ್. ಸಾರಿ ಟ್ಯಾನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಬೈ ಬೇಸ್. ಹಂಗಂದ್ರೆ ಟ್ಯಾನ್ ಪಿನು ಏನಾಕೈತಿ? ಅಪೋಸಿಟ್ ಬೈ ಬೇಸ್ ಆಕೈತಿ. ಅಪೋಸಿಟ್ ಬೈ ಬೇಸ್. ಅಪೋಸಿಟ್ ನೋಡ್ರಿ ಏನೈತಿ? ಅಪೋಸಿಟ್ ಕ್ಯೂ ಆರ್ ಆಕೈತಿ. ಬೇಸ್ ಯಾವ್ದಾಕೈತಿ ಅಂದ್ರೆ ಪಿ ಕ್ಯೂ ಆಕೈತಿ. ಇನ್ನೊಂದಂದ್ರೆ ಹೈಪೋಟೆನ್ಯೂಸ್ ಐತಿ, ಅದನ್ನ ಬಿಟ್ಟರೆ ಇದೊಂದ ಉಳಿತೈತಿ, ಅದಕ್ಕಿದ ಬೇಸ್ 12 ಅಂತ ಫಸ್ಟ್ ಇದನ್ನ ಬರಿತೀನಿ. ಪಿ ಕ್ಯೂ ಅಂತ ಬರಿತೀನಿ. ಕ್ಯೂ ಆರ್ ಎಷ್ಟೈತಿ? ಕ್ಯೂ ಆರ್ ಎಷ್ಟೈತಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಕಂಡುಹಿಡಿಬೇಕು ನೋಡಿ, ಗೊತ್ತಿಲ್ಲ ಕ್ಯೂ ಆರ್. ನಾವು ಮತ್ತೆ ಆಗಲೇ ಮಾಡಿದ್ವಿ, ಹಂಗೆ ಮಾಡಬೇಕು. ಪಿ ಕ್ಯೂ ಎಷ್ಟೈತಿ? 12 ಸೆಂಟಿಮೀಟರ್ ಐತಿ. ಸ್ಟಾರ್ಟ್ ಮಾಡೋಣ ಕ್ಯೂ ಆರ್ ಕಂಡ್ಯಾಕ. ಫಾರ್ಮುಲಾ ತಗೊಳ್ಳೋಣ. ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಕರೆಕ್ಟಾ ಫಾರ್ಮುಲಾ? ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಎಷ್ಟೈತಿ ನೋಡ್ರಿ? ಪಿ ಆರ್ 13 ಐತಿ. ಪಿ ಕ್ಯೂ ಎಷ್ಟೈತಿ? 12 ಐತಿ. ಕ್ಯೂ ಆರ್ ಫೈಂಡ್ ಮಾಡಬೇಕು. 169 12 ಸ್ಕ್ವೇರ್ ಅಂದ್ರೆ 144 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ 169. ಇದನ್ನ ಈ ಕಡೆ ಕಳಿಸೋಣ ಅಂತ, ಮೈನಸ್ 144 ಆಕೈತಿ. ಕ್ಯೂ ಆರ್ ಸ್ಕ್ವೇರ್ ಏನಾಕೈತಿ ಕ್ಯಾಲ್ಕುಲೇಷನ್ ನೋಡ್ರಿ. 169 ಮೈನಸ್ 124 ಅಂದ್ರೆ 25 ಆಕೈತಿ. ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. That means square root of 25 is equal to QR. Therefore, QR equal to 5 centimeter. Yes, but QR 5 centimeter. QR place 5 ಹಾಕ್ಬಿಟ್ರೆ ಮುಗೀತು. ಟ್ಯಾನ್ ಪಿ ಬಂತು ನೋಡಿ ನಮಗೆ ಆನ್ಸರ್. ಯಾವುದದು? ಟ್ಯಾನ್ ಪಿ 5/12 ಅಂತ. ನೆಕ್ಸ್ಟ್ ಏನು ಮಾಡ್ಬೇಕು ಈಗ ನೋಡೋಣ ಅಂತ. ಕಾಟ್ ಆರ್ ಮಾಡ್ಬೇಕನ್ನತ್ತಾರೆ. ಕಾಟ್ ಆರ್ ನಾವು ಫಸ್ಟ್ ಡಯಾಗ್ರಾಮ್ಗೆ ಹೋಗೋಣ. ಡಯಾಗ್ರಾಮ್ಗೆ ಹೋಗಿ ಇದನ್ನ ಹಳೆದೆಲ್ಲ ಹಾಕಿಸ್ತಾನೆ, ಹೊಸ ತಗೊಳ್ಳೋಣ. ಈ ಸತ್ತ ರೆಫರೆನ್ಸ್ ಆ್ಯಂಗಲ್ ಇಲ್ಲಿರ್ಬೇಕಂತ ಆರ್ ಒಳಗೆ ಅಂದ್ರೆ ಅಪೋಸಿಟ್, ಅದ್ರದ್ದು ಅಪೋಸಿಟ್ ಹಾಕೈತೆ. ಫಸ್ಟ್ ಆಫ್ ಆಲ್ ಕಾಟ್ ಅಂದ್ರೆ ಏನು ಹೇಳ? ಕಾಟ್ ಥೀಟಾ ಅಂತಂದ್ರೆ ಟ್ಯಾನ್ ಅದ ಅಪೋಸಿಟ್. ದಟ್ ಮೀನ್ಸ್ 1/tan ಥೀಟಾ ಅನ್ನಂಗೆ. cot theta equal to 1/tan theta ಅಂದ್ರೆ 1 divided by opposite by base. That means cot theta equal to ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಬೇಸ್ ಬೈ ಅಪೋಸಿಟ್ ಆಕೈತಿ. ಇದು ಹೆಂಗಂತಂದ್ರೆ ನೋಡ್ಬೇಕು, ಇಲ್ಲಿ ನಾ ತೋರಿಸ್ತೀನಿ ನಿಮಗೆ. ಮ್ಯಾಲೆ ಅಂತಂದ್ರೆ ಇಲ್ಲೇ. ಇದು ಬೇಸಿಕ್ ಭಾಳ ಜನಕ್ಕೆ ಕನ್ಫ್ಯೂಸ್ ಆಕೈತಿ. ಮ್ಯಾಲೆ 1 ಐತಿ, ಕೆಳಗೆ ಇದು ಐತಿ. 1 ಅಂದ್ರೆ 1/1 ಅಂತ ಬರಿಬೋದು. ಡಿವೈಡೆಡ್ ಬೈ ಅಪೋಸಿಟ್ ಬೈ ಬೇಸ್. ಈಗ ಏನಾಕೈತಿ ಅಂದ್ರೆ ಇದು ಮ್ಯಾಗಿನ 1/1 ಹಂಗೆ ಇರ್ತೈತಿ. ಈ ಡಿವಿಷನ್ ಐತಲ್ಲ, ಇದು ಡಿವಿಷನ್, ಇದು ಇಂಟು ಆಕೈತಿ. ಇದು ಅಪೋಸಿಟ್ ಬೈ ಬೇಸ್, ಇದು ಉಲ್ಟಾ ಆಕೈತಿ. ಬೇಸ್ ಬೈ ಅಪೋಸಿಟ್ ಆಕೈತಿ. ಬೇಸ್ ಬೈ 0 ಅಲ್ಲದು, ಬೇಸ್ ಬೈ ಅಪೋಸಿಟ್ ಆಕೈತಿ. ಸೊ ಫೈನಲಿ ಏನಾಕೈತಿ ಅಂದ್ರೆ 1 ಇಂಟು ಬೇಸ್ ಆಕೈತಿ, 1 ಇಂಟು ಅಪೋಸಿಟ್ ಸೈಡ್ ಅಪೋಸಿಟ್ ಆಕೈತಿ. ಗೊತ್ತಾ ಹೆಂಗೆ ಬಂತಂತೇಳಿ? ಬೇಸ್ ಬೈ ಅಪೋಸಿಟ್ ತಿಳ್ಕೊಬೇಕು ಇದನ್ನು. ಸೊ ಕಾಟ್ ಥೀಟಾ ಈಕ್ವಲ್ ಟು ಬೇಸ್ ಬೈ ಅಪೋಸಿಟ್. ನನಗೇನು ಬೇಕು? ಕಾಟ್ ಆರ್ ಬೇಕು. ಕಾಟ್ ಆರ್ ಬೇಕಂದ್ರೆ ಸೀದಾ ಡಯಾಗ್ರಾಮ್ಗೆ ಹೋಗ್ತೀನಿ. ಕಾಟ್ ಆರ್ ಅಂದ್ರೆ ಬೇಸ್ ಬೈ ಅಪೋಸಿಟ್. ಇನ್ನೀಗ ಫಾರ್ಮುಲಾ ನೋಡಿವಿ. ಬೇಸ್ ಯಾವ್ದಾಕೈತಿ? ಇದಂತ್ರೂ ಇದು ಹೈಪೋಟೆನ್ಯೂಸ್, ಅದನ್ನ ಬಿಟ್ಬಿಡ್ರಿ. ಅಪೋಸಿಟ್ ಅಂತೂ ಯಾವ್ದಾಗೈತಿ? ಇದಾಗೈತಿ. ಇನ್ನು ಉಳಿದಿದ್ದೆ ಇದೆಲ್ಲ ಬೇಸ್. ಇದನ್ನು ಫೈಂಡ್ ಮಾಡಿವಲ್ಲ ಆಗಲೇ. 5 ಬಂದೈತಿ.
ದಟ್ ಮೀನ್ಸ್ ಬೇಸ್ ಅಂದ್ರೆ 5, ಅಪೋಸಿಟ್ ಅಂದ್ರೆ ಎಷ್ಟೈತಿ 12 ಐತಿ. cot r equal to 5/12. ನಮಗೇನು ಫೈಂಡ್ ಮಾಡಿದ್ರು ಅವರು? ಫೈಂಡ್ tan p minus cot r. tan p minus cot r. tan p ನು 5/12 ಬಂದೈತಿ, cot r ನು 5/12 ಬಂದೈತಿ. 5/12 minus 5/12 ಅಂದ್ರೆ ಆನ್ಸರ್ 0. ಏನು ಬಂತ ಆನ್ಸರ್? 0. ಓಕೆ, ಬರೋಣ ಮತ್ತೆ ಒಂದು ನೆಕ್ಸ್ಟ್ ಪ್ರಾಬ್ಲಮ್ ಜೊತೆ. ಅಲ್ಲಿ ತನಕ ಗುಡ್ ಬೈ.